ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಅದು ಕೂಡ ಗೃಹಲಕ್ಷ್ಮಿ 15ನೇ ಕಂತಿನ ಬಗ್ಗೆ ಪಕ್ಕಾ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. CM ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಮಾಡಿದ್ದಾರೆ, ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ. ಅದರ ಜೊತೆಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಈಗ ಆಹಾರ ವೆಬ್ಸೈಟು ಬಗ್ಗೆ ಮಾಹಿತಿ ಆಗಿರ್ಬೋದು, ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ ಈಗ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದಾಗಿಂದ ಈಗ ಸರ್ಕಾರದ ಕೆಲಸದಲ್ಲಿರೋರಿಗೆ ಸಂಬಳ ಕರೆಕ್ಟಾಗಿ ಬರುತ್ತಾ ಅಂತ ಹೇಳಿದಾಗಿಂದ ಒಮ್ಮೊಮ್ಮೆ ಕಳೆದ ಬೇರೆ ಬೇರೆ ಸರ್ಕಾರಗಳಿಂದನೂ ನಾವು ಅವ್ರು ಹೇಳಿರೋದು ಅವ್ರ ಸರ್ಕಾರ ಅನ್ನೋಕ್ಕಿಂತ ಬೇರೆ ಬೇರೆ ಸರ್ಕಾರದ ಅವಧಿಯಲ್ಲೂ ಸಹ ಸರ್ಕಾರಿ ಸಂಬಳ ಅಂದಾಗ ಒಂದೊಂದು ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ, 2 ತಿಂಗಳು 3 ತಿಂಗಳಿಗೆ ಒಮ್ಮೊಮ್ಮೆ ಬರೋದಿರುತ್ತೆ. ಅದೇ ರೀತಿ ಗೃಹಲಕ್ಷ್ಮಿ ಹಣ ಕೂಡ ಆಗುತ್ತೆ ಅನ್ನೋ ಮಾಹಿತಿಯನ್ನು ಅವ್ರು ಕೊಟ್ಟಿದ್ದರು, ಓಕೆನಾ. ಹಾಗಾಗಿ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜನಗಳಿಗೆ ಏನಿಸ್ತಾ ಇತ್ತು, ಸಹಜವಾಗಿ ಅಯ್ಯೋ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಕೊಡ್ತಾರಾ ಇಲ್ವಾ, ಏನಾಗುತ್ತೆ, ಇನ್ನು ಮುಂದೆ ಏನಾದರೂ ಬಂದಾಗ್ಬಿಡುತ್ತಾ, ಈ ರೀತಿ ಗೊಂದಲಗಳು ಮತ್ತು ಮಾಧ್ಯಮಗಳಲ್ಲೂ ಕೂಡ ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ. 3 ತಿಂಗಳು ಲೇಟಾಗಿ ಕೊಡ್ತೀವಿ ಅಂಥೇಳಿ ಅದನ್ನೇ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಇನ್ನು 3 ತಿಂಗಳಿಗೆ ಒಂದು ಸರಿ ಗೃಹಲಕ್ಷ್ಮಿ ಹಣ ಬರೋದು, ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಮತ್ತು ಆಹಾರ ವೆಬ್ಸೈಟಲ್ಲಿ ನಿಮ್ಗೆ ಈ ಪೇಜ್ವರೆಗೂ ಓಪನ್ ಆಗ್ತಾಯಿತ್ತು. ಇಲ್ಲಿ ನೀವು ತಿಂಗಳು ಕೊಟ್ಟು ರೇಷನ್ ಕಾರ್ಡ್ ಎಂಟ್ರಿ ಮಾಡಿದಾಗ ನಿಮ್ಗೆ ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇರಲಿಲ್ಲ, ಸರ್ವರ್ ಎರರ್ ಬರ್ತಾಯಿತ್ತು. ಬಟ್ ಆದರೆ ನೀವು ಇಲ್ಲಿವರೆಗೂ ಚೆಕ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಜುಲೈವರೆಗೂ ಕೂಡ ಮೊದಲೇ ಏನು ಜುಲೈವರೆಗೂ ಅಪ್ಡೇಟ್ ಮಾಡಿದರು ಅಲ್ಲಿವರೆಗೂ ಇದೆ. ಹೊಸ ವೆಬ್ಸೈಟ್ ಇದು, ahara.karnataka.gov.in ಅಂತ, ಓಕೆನಾ. ಮೊದಲು ahara.kar.nic.nic.in ಅಂತ ಇತ್ತು, ಈಗ ಬದಲಾವಣೆ ಆಗಿದೆ. ಕೆಲವೊಂದೊಂದು ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಬದಲಾವಣೆ ಆಗ್ತಾ ಇದೆ, ಓಕೆನಾ. ಮೊನ್ನೆ ಎಲ್ಲ ಚೆಕ್ ಮಾಡಿದಾಗ ಈ ರೀತಿ ಮಾಹಿತಿ ಬರ್ತಾ ಇರಲಿಲ್ಲ. ಇಲ್ಲೂ ನೀವು ಚೆಕ್ ಮಾಡ್ಬೋದು. ಜುಲೈ ತಿಂಗಳದ್ದು ನೀವು ಚೆಕ್ ಮಾಡಿದಾಗ ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಚೆಕ್ NPCI ಚೆಕ್ ಅಂತ ಇದೆಯಲ್ಲ, ಇಲ್ಲಿ NPCI ಚೆಕ್ ಫೇಲ್ಡ್ ಅಂತ ಬರುತ್ತೆ. ಆಧಾರ್ ಅಥೆಂಟಿಕೇಷನ್ ಫೇಲ್ಡ್ ಅಂತ ನಿಮ್ಗೆ ಏನಾದರೂ ಬಂದರೆ ಮಾತ್ರ ನೀವು ಏನು ಮಾಡಬೇಕು ಅಂಥೇಳಿ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇನೆ. ದಯವಿಟ್ಟು ಯಾರೆಲ್ಲ ವೀಕ್ಷಣೆ ಮಾಡಿಲ್ಲ, ಕಳೆದ ಕೆಲವು ವೀಡಿಯೋಗಳಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಇದೆ. NPCI ಚೆಕ್ ಫೇಲ್ಡ್ ಬೈ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತಲೇ ಸರ್ಚ್ ಮಾಡಿ ಮಾಹಿತಿ ಸಿಗುತ್ತೆ, ಓಕೆನಾ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ ನಂತರ ಕೆಲವೊಂದು ಗೊಂದಲಗಳು ಸೃಷ್ಟಿಯಾಗಿದೆ. ಸರಿಯಾದ ಸಮಯಕ್ಕೆ ಗೃಹಲಕ್ಷ್ಮಿ ಹಣ ಬರಲ್ಲ, ಇನ್ನು 5 ವರ್ಷಗಳ ಕಾಲ ಗೃಹಲಕ್ಷ್ಮಿ ಹಣ ಕೊಡೋದು ಇವ್ರಿಗೆ ಕಷ್ಟ ಆಗ್ತಾ ಇದೆಯಾ, ಹಾಗಾದರೆ ಸರ್ಕಾರದಲ್ಲಿ ಹಣದ ಕೊರತೆ ಇದೆಯಾ ಅನ್ನೋದ್ರ ಬಗ್ಗೆ CM ಸಿದ್ದರಾಮಯ್ಯನವರು ಕಂಪ್ಲೀಟ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಅವ್ರು ಏನು ಹೇಳಿದ್ದಾರೆ ಅದನ್ನು ನಿಮಗೆ ಮಾಹಿತಿ ತಿಳಿಸುವಂಥ ಕೆಲಸ ಮಾಡ್ತೀನಿ. ಮೊದಲನೇದಾಗಿ ಕರ್ನಾಟಕದ ಬಡ್ಜೆಟ್ ಬಂದ್ಬಿಟ್ಟು 3,71,000 ಕೋಟಿ, ಓಕೆನಾ. ಅವ್ರು ಹೇಳಿರ್ತಕ್ಕಂಥದ್ದು ಬಡ್ಜೆಟ್ ಅಂದರೆ ಈಗ ಎಲ್ಲರಿಂದ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿಬಿಟ್ಟು ಒಂದು ವರ್ಷಕ್ಕೆ ಯಾವ್ಯಾವ ಯೋಜನೆಗಳಿಗೆ ಯಾವ್ಯಾವ ಸ್ಕೀಮ್ಗಳಿಗೆ ಇಂತಿಷ್ಟು ಅಂಥೇಳಿ ಹಣವನ್ನು ಡಿಸ್ಟ್ರಿಬ್ಯೂಟ್ ಹಂಚ್ತಾ ಹೋಗ್ತಾರೆ. ಅದರಲ್ಲಿ ಸರ್ಕಾರಿ ಉದ್ಯೋಗ ಮಾಡೋರಿಗೆ ಸಂಬಳ ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಎಲ್ಲವನ್ನು ಕೂಡ ಅಲಾಟ್ಮೆಂಟನ್ನು ಮಾಡ್ತಾರೆ. ಅದಕ್ಕೆ ನಾವು ಬಡ್ಜೆಟ್ ಅಂತ ಕರಿತೀವಿ. ಟೋಟಲ್ ನಮ್ಮ ಕರ್ನಾಟಕದ ಬಡ್ಜೆಟ್ಟು 3,71,000 ಕೋಟಿ, ಓಕೆನಾ. ಇಷ್ಟು ಹಣದಲ್ಲಿ ನಾವು ಎಲ್ಲವೂ ಕಳೆದು ಬೇರೆ ಸರ್ಕಾರದ ಖರ್ಚು ವೆಚ್ಚಗಳು, MLA ಸಂಬಳ, MP ಸಂಬಳ, ಮತ್ತು ಅಧಿಕಾರಿಗಳ ಸಂಬಳ, ಮತ್ತು ಏನು ಈಗ ಪೊಲೀಸ್ನವರು, ಈ ರೀತಿಯಾಗಿ ಎಲ್ಲರ ಸಂಬಳ ಕೊಡೋದನ್ನು ತೆಗೆದರೂ ಸಹ ನಮಗೆ ಅಭಿವೃದ್ಧಿ ಕಾರ್ಯಗಳು ಮಾಡಲಿಕ್ಕೆ 1,20,000 ಕೋಟಿ ಅಭಿವೃದ್ಧಿಗೆ ನಮಗೆ ಹಣ ಸಿಗುತ್ತೆ. ಅಭಿವೃದ್ಧಿ ಕಾರ್ಯಗಳು ಮಾಡಲಿಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ತೊಂದರೆ ಆಗಲ್ಲ. ಹಾಗಾಗಿ ನಮಗೆ 1,20,000 ಕೋಟಿ ಅಭಿವೃದ್ಧಿಗಾಗಿ ನಾವು ಮೀಸಲಾಗಿಟ್ಟಿದ್ದೀವಿ ವರ್ಷಕ್ಕೆ. ಟೋಟಲ್ ಆಯವ್ಯಯ ಬಂದ್ಬಿಟ್ಟು 3,71,000 ಕೋಟಿಲಿ 1,20,000 ಅಭಿವೃದ್ಧಿ ಕಾರ್ಯಗಳಿಗೆ ಇಟ್ಟಿದ್ದೀವಿ. 56,000 ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಮಾಡ್ತಾಯಿದ್ದೀವಿ. 56,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗ ಮಾಡ್ತಾಯಿದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ನಿಮಗೆ ಕೊಡೋದ್ರಲ್ಲಿ ಒಂದು ತಿಂಗಳು 15 ದಿವಸ ಹೆಚ್ಚು ಕಡಿಮೆ ಆಗ್ಬೋದು ಬಿಟ್ಟರೆ
ಯಾವ ಕಾರಣಕ್ಕೂ ಕೂಡ ಯಾವ ಯೋಜನೆಯನ್ನು ಬಂದ್ ಮಾಡೋದಿಲ್ಲ. ಆಮೇಲೆ ಈಗ ನಿಮಗೆ ರೇಷನ್ ಕಾರ್ಡ್ ಪರಿಷ್ಕರಣೆ ಕೂಡ ಮಾಡೋದಿಲ್ಲ ಅಂಥೇಳಿ ಸರ್ಕಾರ ಒಪ್ಕೊಂಡಿದೆ. ಹಾಗಾಗಿ ರೇಷನ್ ಕಾರ್ಡ್ ಕೂಡ ಈಗ ರದ್ದು ಮಾಡೋದನ್ನು ಕಂಪ್ಲೀಟಾಗಿ ಸರ್ಕಾರ ಸ್ಟಾಪ್ ಮಾಡಿದೆ. ಓಕೆನಾ, ಯಾವುದೇ ರೇಷನ್ ಕಾರ್ಡನ್ನು ಕೂಡ ರದ್ದು ಮಾಡೋದಿಲ್ಲ ಅಂಥೇಳಿ ಸರ್ಕಾರ ಈಗ ಆಹಾರ ಇಲಾಖೆಯಿಂದನೇ ಮಾಹಿತಿ ಕೊಟ್ಟಿದೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದ್ದೆ ನಿಮಗೆ. ಓಕೆನಾ, ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ರಾಜ್ಯದಿಂದ ನಾವು ಎಷ್ಟು ತೆರಿಗೆ ಕೊಡ್ತೀವಿ, ಬಟ್ ಆದರೆ ಕೇಂದ್ರ ಸರ್ಕಾರದಿಂದ ನಾವು 10 ಪಾಲು ಕೊಟ್ಟರೆ ನಮಗೆ 1 ಪಾಲು ಆ ಕಡೆಯಿಂದ ವಾಪಸ್ ಬರ್ತಾ ಇದೆ. ಹೆಚ್ಚು ಅನುದಾನ ನಮಗೆ ಬಂದರೆ ಕೇಂದ್ರ ಸರ್ಕಾರದಿಂದ ನಾವು ಇನ್ನಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಇನ್ನೊಂದೇನು ಹೇಳಿದ್ದಾರೆ ಅಂದರೆ 2028 ಮೇ ಅಂದರೆ 2023ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. 2028 ಮೇವರೆಗೂ ಕೂಡ ಯಾವುದೇ ಗ್ಯಾರಂಟಿಗಳು ನಿಲ್ಲಲ್ಲ. ಮತ್ತು 2028ಕ್ಕೂ ನಾವೇ ಬಂದು ಮತ್ತೆ ಮುಂದಿನ 5 ವರ್ಷ ಅಂದರೆ ಇಲ್ಲಿಂದ 9 ವರ್ಷವೂ ಕೂಡ ನಾವು ಈ ಎಲ್ಲ ಯೋಜನೆಗಳನ್ನು ಕೂಡ 5 ಗ್ಯಾರಂಟಿಗಳನ್ನು ಕೂಡ ಮತ್ತೆ ತರ್ತೇವೆ, ಮತ್ತೆ ಜನರಿಗೆ ಕೊಡ್ತೇವೆ ಅಂಥೇಳಿ CM ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇದರಲ್ಲಿ ನಿಮಗೆ ಪಕ್ಕಾ ಕ್ಲಾರಿಟಿ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ ಖಂಡಿತವಾಗ್ಲೂ ಯಾವ ಗ್ಯಾರಂಟಿನೂ ಕೂಡ ಬಂದ್ ಮಾಡೋದಿಲ್ಲ. ಆಯವ್ಯಯಕ್ಕೆ ಲೆಕ್ಕ ಹಾಕಿದರೆ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಕ್ಕಂಥ ಹಣ ಏನು ಲೆಕ್ಕ ಅಲ್ಲ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಮುಂದುವರಿಸ್ತೀವಿ ಅನ್ನೋ ಮಾಹಿತಿ ಕೊಡ್ತಾರೆ. ಆಮೇಲೆ ಇದರಿಂದ ಎಷ್ಟು ಜನರಿಗೆ ಈಗ ಉಪಚುನಾವಣೆಗಳ ಫಲಿತಾಂಶ ಇದನ್ನೆಲ್ಲ ನೋಡಿದಾಗಲೂ ಕೂಡ ಸರ್ಕಾರಕ್ಕೆ ಅರಿವಾಗಿದೆ. ಇದೇ ಮಾದರಿಯಲ್ಲಿ BJP ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಮಹಿಳೆಯರಿಗೆ ಹಣ ಕೊಡ್ತೀವಿ ಅಂತ ಬೇರೆ ರಾಜ್ಯಗಳಲ್ಲಿ ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಷದವರು ಯಾವುದೇ ಕಾರಣಕ್ಕೂ ಕೂಡ ಯಾವ ಗ್ಯಾರಂಟಿಯನ್ನು ಕೂಡ ಬಂದ್ ಮಾಡುವಂಥ ಪ್ರಶ್ನೆ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ 3 ತಿಂಗಳಿಗೊಂದ್ಸರಿ ಹಣ ಬರುತ್ತೆ, 6 ತಿಂಗಳಿಗೊಂದ್ಸರಿ ಹಣ ಬರುತ್ತೆ, ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ, ಉಚಿತ ಬಸ್ ಬಂದಾಯಿತು, ಈ ರೀತಿ ಊಹಾಪೋಹಗಳಿಗೆ ಬೆಲೆ ಕೊಡೋಕೆ ಹೋಗಬೇಡಿ. ಏನೇ ಇದ್ದರೂ ಕೂಡ ನಾವು ನಿಖರ ಮಾಹಿತಿ ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ. ಓಕೆನಾ, ಆಮೇಲೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಏನಿದೆ ನಿಖರ ಮಾಹಿತಿ ಸಂಜೆ ಲೈವ್ ಬರ್ತೀನಿ, ಎಲ್ಲರೂ ಕೂಡ ಜಾಯಿನ್ ಆಗಿ ಚೆಕ್ ಮಾಡೋಣ. ನಿಮಗೇನಾದರೂ ಹಣ ಬಿಡುಗಡೆ ಆಗಿದ್ದರೆ ನಮ್ಮ ಯೂಟ್ಯೂಬ್ ಅಬೌಟ್ ಸೆಕ್ಷನಿಗೆ ಹೋಗಿ ಇಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕನ್ನು ಫಾಲೋ ಮಾಡಿಕೊಂಡು ಡೈರೆಕ್ಟ್ ಮೆಸೇಜನ್ನು ಕಳಿಸಿ. ಓಕೆನಾ, ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದೆ ಅಂತ. ಬಟ್ ಪಕ್ಕಾ ಕ್ಲಾರಿಟಿ ಸಿಕ್ಕ ಮೇಲೆ ನಾನು ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಹೊರತು ಹಾಗೆ ಬಿಡುಗಡೆ ಆಗಿದೆ ಅಂತ ಹೇಳಲ್ಲ. ಹೊಸ ಆಹಾರ ವೆಬ್ಸೈಟು ಪಕ್ಕಾ ಓಪನ್ ಆಗ್ತಾ ಇದೆ, DBT ಕೂಡ ತೋರಿಸ್ತಾ ಇದೆ. ನೀವು ಇಲ್ಲಿ ಏಪ್ರಿಲ್ವರೆಗೂ ನಿಮಗೆ ಬಿಡುಗಡೆ ಆಗಿರೋ ಬಗ್ಗೆ ಮಾಹಿತಿ ಏಪ್ರಿಲ್ವರೆಗೂ ಕೂಡ ಸಿಕ್ಬಿಡುತ್ತೆ. ಓಕೆನಾ, ನೀವು ಇಲ್ಲಿ ಚೆಕ್ ಮಾಡ್ಬೋದು, ತೋರಿಸ್ತೀನಿ ನೋಡಿ. ಸಾರಿ, ಈ ಥರ ಬರ್ತಾಯಿತ್ತು ಮೊದಲು, ಬಟ್ ಇವಾಗ ಸರಿಯಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಸರಿ ನೋಡೋಣ. ಈಗಷ್ಟೇ ನಿಮಗೆ ತೋರಿಸಿದ್ನಲ್ಲ, ವಿಭಾಗ ಚೇಂಜ್ ಆಯಿತಾ ಅಂತ ಮೋಸ್ಟ್ಲಿ. 2024 519310 ನೋಡಿ, ಏಪ್ರಿಲ್ ಹಣದವರೆಗೂ ಕೂಡ ನೀವು ಇಲ್ಲಿ DBT ಸ್ಟೇಟಸನ್ನು ಹಣ ಜಮಾ ಬಿಡುಗಡೆ ಆಗಿರೋದು ಯಾವ ಬ್ಯಾಂಕಿಗೆ ಬಿಡುಗಡೆ ಆಗಿದೆ ಈ ಎಲ್ಲ ಮಾಹಿತಿಯನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಕೂಡ ಚೆಕ್ ಮಾಡ್ಬೋದು. ಓಕೆನಾ, ಯಾವುದೇ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇದು ಓಪನ್ ಆಗ್ತಾ ಇರಲಿಲ್ಲ, ಇದು ಡೀಟೇಲಾಗಿ ಓಪನ್ ಆಗ್ತಾ ಇರಲಿಲ್ಲ. ಆಮೇಲೆ ಇದು ಜುಲೈವರೆಗೂ ಕೂಡ ಈ ರೀತಿ ತೋರಿಸ್ಬೇಕಿತ್ತು, ಬಟ್ ಇದನ್ನು ಕೂಡ ಸರ್ಕಾರ ಇನ್ನೂ ಅಪ್ಡೇಟ್ ಮಾಡಿಲ್ಲ. ಆದಷ್ಟು ಬೇಗ ಈ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಅನ್ನಭಾಗ್ಯ ಹಣ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡಲಿ. ಮುಂದಿನ ದಿನಗಳಲ್ಲಿ 10 kg ಅಕ್ಕಿ ಕೊಡೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ. ಖಂಡಿತವಾಗ್ಲೂ ಕೂಡ ಇದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದರೆ DBT ಹಣ ಕೊಡೋದು ಕಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಬರುತ್ತೆ, ಒಬ್ಬೊಬ್ರಿಗೆ ಬರಲ್ಲ, ಏನೋ ಪ್ರಾಬ್ಲಮ್ ಆಗುತ್ತೆ, ಜನರಿಗೆ ಸಮಸ್ಯೆ ಆಗುತ್ತೆ. 10 kg ಅಕ್ಕಿ ಕೊಟ್ಬಿಟ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಲೈಕ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.